ನಮಸ್ತೆ. ವಿಶ್ರುತ್ ಆಗ್ರೋ ಇಂಡಸ್ಟ್ರೀಸ್ ರಿಜಿಸ್ಟರ್, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ. ನಾವು ಭೂಸಿರಿ ಆರ್ಗ್ಯಾನಿಕ್ ಫರ್ಟಿಲೈಸರ್ ಅನ್ನು ಉತ್ಪಾದಿಸುತ್ತಿದ್ದು, ನಮ್ಮ ಸಹ ಕಂಪನಿಯಾದ ವಿಶ್ರುತ್ ಅಗ್ರಿ ಬಿಸಿನೆಸ್ ಪ್ರೈವೇಟ್ ಲಿಮಿಟೆಡ್ ಮೂಲಕ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ವ್ಯವಹರಿಸುತ್ತಿದ್ದು, ಇಲ್ಲಿ ತನಕವೂ ರೈತರಿಂದ ಉತ್ತಮ ಪ್ರತಿಕ್ರಿಯೆ ಬಂದಿದೆ. ಅಲ್ಲಿನ ರೈತರ ಅಭಿಪ್ರಾಯವನ್ನ ನಾವಿಲ್ಲಿ ನೋಡಬಹುದು. ಬಂದವರೆಲ್ಲರಿಗೂ ನಮಸ್ಕಾರ. ವಿಶ್ರುತ್ ಆಗ್ರೋ ಇಂಡಸ್ಟ್ರೀಸ್ ಕುಂದಾಪುರ. ನಾವು ಫಿಶ್ ಬೇಸ್ಡ್ ಫರ್ಟಿಲೈಸರ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೇವೆ. ಹಾಗೆ ಕರ್ನಾಟಕದಾದ್ಯಂತ ಮಾರಾಟ ಕೂಡ ಮಾಡ್ತಾ ಇದ್ದೇವೆ, ಸೊಸೈಟಿಗಳ ಮುಖಾಂತರ ಮತ್ತು FPOಗಳ ಮುಖಾಂತರ. ಇವತ್ತಿನ ದಿನ ನಾನು ಗೋಕಾಕ್ ತಾಲೂಕಿನಲ್ಲಿ ಇದ್ದೇನೆ. ನಮ್ಮ ರೈತರು ಅದು ಜೋಳದ ಬೆಳೆಗೆ ನಮ್ಮ ಗೊಬ್ಬರವನ್ನು ಬಳಕೆ ಮಾಡ್ಕೊಂಡಿದ್ದಾರೆ. ಅವರ ಅಭಿಪ್ರಾಯವನ್ನು ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಿಮ್ಮ ಹೆಸರು ಸರ್? ರಾಜು ಕಿಲಾರಿ ಅಂತ. ಓಕೆ, ಇದು ಯಾವ ಊರು? ಇದು ಗೋಕಾಕ್ ತಾಲೂಕು ಬೆಳಗಾವಿ ಜಿಲ್ಲೆ. ಬೆಳಗಾವಿ ಜಿಲ್ಲೆ. ಓಕೆ, ಸೊ ಯಾವ ಬೆಳೆಗೆ ನಮ್ಮ ಗೊಬ್ಬರವನ್ನು ಕೊಟ್ಟಿದ್ದೀರಿ? ಅದೇ ಮೆಕ್ಕೆಜೋಳಕ್ಕೂ ಹಾಕಿದ್ರಿ. ಓಕೆ, ಎಷ್ಟು ಚೀಲ ಕೊಟ್ಟಿದ್ದೀರಿ? ಮೀನಿನ ಗೊಬ್ಬರ 3 ಚೀಲ ರೀ. ಅದು ಇನ್ನೊಂದು ಥರ ಐತ್ರಲ್ಲ, ಅದು 4 ಚೀಲ. 7 ಚೀಲ. 7 ಚೀಲ. ಎಷ್ಟು ಎಕರೆ ಇದೆ? ಮಿಕ್ಸ್ ಮಾಡಿ ಹಾಕಿದ್ರಿ. ಅದಕ್ಕೆ ಕೆಳಗ್ರಿ ಬಿತ್ತನೆ ಮಾಡೋದೇ ಹಾಕಿದ್ರಿ. ಬಿತ್ತನೆ ಮಾಡೋ ಟೈಮಲ್ಲಿ ಕೊಟ್ಟಿದ್ದೀರಿ. ಓಕೆ, ಅದಾದ ನಂತರ ಕೊಟ್ಟಿಲ್ಲ? ನಂತರ ಏನೂ ಕೊಟ್ಟಿಲ್ಲ. ಓಕೆ, ಸರಿ. ಸೊ ಎಷ್ಟು ಎಕರೆ ಇದೆ ಅಣ್ಣ? ಇದು 2 ಎಕರೆ ಐತ್ರಿ. 2 ಎಕರೆ. ಓಕೆ, ಸೊ ಹಾಕಿದ ನಂತರ ನೀವು ಏನು ವ್ಯತ್ಯಾಸ ಗಮನಿಸಿದ್ರಿ? ನಾವು ಫಸ್ಟಕ್ಕೆ ಲಾಗೋಡ್ ಮಾಡಿದ್ರಿ. ಅದನ್ನ ಮಿಕ್ಸ್ ಮಾಡಿ ಹಾಕಿ ಲಾಗೋಡ್ ಮಾಡಿದ್ರಿ. ಆಮೇಲೆ ರೀ ಇದನ್ನ ನಿಮ್ಮದು 7 ಚೀಲ ಎಲ್ಲ ಹಾಕಿನ್ರಿ. ಅಲ್ಲಿ ಸ್ವಲ್ಪ ಕಡಿಮೆ ಬತ್ರಿ. ಅದನ್ನ ಜೈಕಿಸ್ ಅಂತ ಇದನ್ನ ಗೊಬ್ಬರ ಅದನ್ನ ತಂದು ಅದಕ್ಕೆಲ್ಲ ಬರೋಬ್ಬರಿ ಐತ್ರಿ. ಬರೋಬ್ಬರಿ ಇದೆ. ಓಕೆ, ಸೊ ಅಂದರೆ ಮೀನಿನ ಗೊಬ್ಬರ ನೀವು ಇಷ್ಟು ವರ್ಷ ಕೆಮಿಕಲ್ ಹಾಕಿ ಏನು ಬೆಳೆದಿದ್ರೋ ಅದೇ ರೀತಿ ರಿಸಲ್ಟು ಈ ಮೀನಿನ ಗೊಬ್ಬರ ಹಾಕಿ ಬಂದಿದೆ ಅಂತ ನೀವು ಹೇಳ್ತಾ ಇದ್ದೀರಾ? ಬಂದಿದ್ರಿ. ಓಕೆ, ಸೊ ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾವಂತೂ ಹಾಕಿ ನೋಡಿದ್ರಿ. ಅವ್ರಿಗೆ ಆಗಲಿ ಬೆಳೆ ಕಾಣತೈತ್ರಿ, ನೋಡ್ತಾರ್ರಿ. ಅವರು ಇದನ್ನ ಯೂಸ್ ಮಾಡ್ರಕೈತ್ರಿ. ನಾವು ಹಾಕಿ ನೋಡಿದ್ರೆ ನಮ್ಗೆ ಚಲೋ ಅನ್ಸೈತ್ರಿ. ಓಕೆ ಓಕೆ, ಅಷ್ಟು ಖರ್ಚು ಮಾಡಿ ಅದನ್ನ ಅಷ್ಟು ತರಕಿತ್ರ ಇದು ಕಡಿಮೆ ರೇಟ್ನಾಗ ಹಾಕೈತ್ರಿ. ಅನುಕೂಲ ಆಗ್ತೈತ್ರಿ ಎಲ್ಲರೂ. ಓಕೆ, ಸರಿ. ಈಗ ನಮ್ಮ ಗೊಬ್ಬರಗಳನ್ನು ಬಳಕೆ ಮಾಡ್ಕೊಳ್ಳಿ. ಮತ್ತು ಯಾವ ಸೊಸೈಟಿಯಿಂದ ತಂದ್ರಿ ನೀವು? ಬಸವಗುಂದಿಂದ ಒಂದು 4 ಚೀಲ ತಂದಿದ್ರಿ. ಆಮೇಲೆ ಬಿರಗಡಿ ಸೊಸೈಟಿ ಅಂದ್ರೆ 3 ಚೀಲ ತಂದಿದ್ರಿ. ಬೀರನಗಡ್ಡಿ ಸೊಸೈಟಿಯಲ್ಲಿ. ಓಕೆ, ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ನಮ್ಮ ಗೊಬ್ಬರನ ಖರೀದಿ ಮಾಡಿ. ಮತ್ತು ನೀವೇನೆಲ್ಲ ಬೆಳೆಗಳು ಬೆಳಿತೀರಾ, ತರಕಾರಿ ಆಯಿತು, ಕಬ್ಬು ಆಯಿತು, ಜೋಳ ಆಯಿತು, ಪ್ರತಿಯೊಂದಕ್ಕೂ ಬಳಸ್ಕೊಳ್ಬೋದು. ಸೊ ಏನೋ ನಿಮ್ಮ ಕಡೆ ರಾಜು ಇರ್ತಾರೆ, ಅವ್ರು ನೋಡ್ತಾ ಇರ್ತಾರೆ. ಸೊ ನಮ್ಮ ಮಾರ್ಗದರ್ಶನ ತಗೊಂಡು ಹಂಗೆ ಬಳಕೆ ಮಾಡ್ಕೊತಾ ಇರಿ ಅಂತ ಹೇಳಿ ಕೇಳ್ಕೊತೀನಿ. ಸೊ ಆತ್ಮೀಯ ರೈತ ಬಂದವರೇ, ಸರ್ ಮಾತನ್ನು ಕೇಳಿದ್ರಿ. ಸೊ ಇವರು ಜೋಳ 2 ಎಕರೆ ಜೋಳಗೆ ನಮ್ಮ ಮೀನಿನ ಗೊಬ್ಬರದ ಜೊತೆಗೆ ಸ್ವಲ್ಪ ಪ್ರಮಾಣ ಕೆಮಿಕಲ್ ಕೂಡ ಕೊಟ್ಟಿದ್ದಾರೆ. ಸೊ ಇವ್ರು ಏನು ಹೇಳೋದಂತ ಹೇಳಿದ್ರೆ, ಆ ಗೊಬ್ಬರ ನಮ್ಮ ಮೀನಿನ ಗೊಬ್ಬರ ತಂದಾಗ 1-2 ಸಾಲು ಏನು ಶಾರ್ಟೇಜ್ ಆಯಿತು, ಅದಕ್ಕೆ ಬೇರೆ ಕೆಮಿಕಲ್ ಗೊಬ್ಬರವನ್ನು ಕೊಟ್ಟಿರ್ತಾರೆ. ಆದರೆ ಅದಕ್ಕೂ ಇದಕ್ಕೂ ರಿಸಲ್ಟು ಸೇಮ್ ಇದೆ. ಅಂದರೆ ಇಲ್ಲಿ ನೀವು ಯೋಚನೆ ಮಾಡ್ಬೋದು, ಇವತ್ತಿನ ದಿನದಲ್ಲಿ ಯಾವುದೆಲ್ಲ ಆರ್ಗ್ಯಾನಿಕ್ ಗೊಬ್ಬರಗಳು ತಯಾರಾಗ್ತಾ ಇದೆಯೋ ನಮ್ಮ ದೇಶದಲ್ಲಿ, ಅವರು ರೈತರು ಹಾಕಿರ್ತಾರೆ ಆ ಗೊಬ್ಬರವನ್ನು ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ಹೇಳಿ. ಹಾಕಿದ ನಂತರವೂ ಕೂಡ ಅವ್ರಿಗೆ ರಿಸಲ್ಟ್ ಬಂದಿಲ್ಲ ಅನ್ನುವಂಥದ್ದು ತುಂಬ ರೈತರ ಹತ್ರ ಹೋದಾಗ ಅವ್ರು ಹೇಳುವಂತಹ ಮಾತುಗಳು. ಸೊ ನಮ್ಮ ಗೊಬ್ಬರ, ನಿಮಗೆ ಕೆಮಿಕಲ್ ಗೊಬ್ಬರ ಏನು ಹಾಕಿದರೆ ರಿಸಲ್ಟ್ ಬರುತ್ತೆ ಅದೇ ಲೆವೆಲ್ಗೆ ರಿಸಲ್ಟ್ ಬರ್ತಾ ಇದೆ ಅಂತ ಹೇಳಿದ್ರೆ, ನೀವೆಲ್ಲ ಯಾಕೆ ಮೀನಿನ ಗೊಬ್ಬರವನ್ನು ಅದು ಕಡಿಮೆ ಬೆಲೆಗೆ, ಅಂದರೆ ಕೆಮಿಕಲ್ ಗೊಬ್ಬರ ಏನು ಸಿಗುತ್ತೆ ಅದಕ್ಕಿಂತ ಕಡಿಮೆ ಬೆಲೆಗೆ ಸಿಗೋದ್ರಿಂದ ಬಳಕೆ ಮಾಡ್ಕೊಳ್ಬೋದು. ಒಳ್ಳೆ ಉತ್ತಮ ಫಲಿತಾಂಶವನ್ನು ಮತ್ತು ಇಳುವರಿಯನ್ನು ನೀವು ತಗೊಳ್ಬೋದಾಗಿದೆ. ಸೊ ಜೊತೆಗೆ ಇಲ್ಲಿ ತುಂಬ ಸೊಸೈಟಿಯಲ್ಲಿ, ಗೋಕಾಕ್ ತಾಲೂಕಲ್ಲಿ ತುಂಬ ಸೊಸೈಟಿಯಲ್ಲಿ ನಮ್ಮ ಗೊಬ್ಬರ ಸಿಗುತ್ತೆ. ಸೊ ನಾವು ಒಂದು ಆರೆಬಾವಿ ಸೊಸೈಟಿಯಲ್ಲಿ ಆಗಿರ್ಬೋದು, ಮತ್ತು ಗೋಕಾಕ್ ತಾಲೂಕು ಸೊಸೈಟಿಯಲ್ಲಿ ಆಗಿರ್ಬೋದು, ಮತ್ತು ಬೀರನಗಡ್ಡಿ ಸೊಸೈಟಿ, ಮತ್ತು ನಮ್ಮ ನಾಗನೂರು ಸೊಸೈಟಿ, ಮತ್ತು ಸುಮಾರು ಸೊಸೈಟಿಗಳಲ್ಲಿ ಸಿಗುತ್ತೆ. ಸೊ ಕೆಲವೊಂದು ಸೊಸೈಟಿಗಳ ಹೆಸರು ನಾನು ಇಲ್ಲಿ ಹೇಳೋಕ್ಕಾಗಿಲ್ಲ, ಕ್ಷಮೆ ಇರಲಿ. ನನಗೆ ಫೋನ್ ಮಾಡ್ಬೋದು ನೀವು. ನನ್ನ ನಂಬರನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ. ಯಾವ್ಯಾವ ಸೊಸೈಟಿಯಲ್ಲಿ ಸಿಗುತ್ತೆ, ಗೋಕಾಕ್ ತಾಲೂಕಲ್ಲಿ ಸುಮಾರು 9ರಿಂದ 10 ಸೊಸೈಟಿಯಲ್ಲಿ ನಮ್ಮ ಗೊಬ್ಬರ ಸಿಗುತ್ತೆ. ಪ್ರತಿಯೊಬ್ಬ ರೈತರು ಇದನ್ನು ಬಳಕೆ ಮಾಡಿ ಸೊ ಒಳ್ಳೆ ಆದಾಯ ಮತ್ತು ಇಳುವರಿ ಪಡ್ಕೊಳ್ಳಿ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.